Hello everyone. In this video session, I am going to explain the branches of chemistry. In the last video, I have explained the definition for chemistry. We know that chemistry is a branch of science which deals with the study of structure, composition and properties of matter. ಯಾವುದೇ ಒಂದು ಮ್ಯಾಟರ್ದು ಕೆಮಿಕಲ್ ಕಾಂಪೋಸಿಷನ್ ಏನು, ಅದರ ಸ್ಟ್ರಕ್ಚರ್ ಏನು, ಮತ್ತೆ ಅದರ ಪ್ರಾಪರ್ಟೀಸ್ ಅನ್ನ ಡಿಸ್ಕಸ್ ಮಾಡ್ತಕ್ಕಂತ ಒಂದು ಬ್ರಾಂಚ್ ಆಫ್ ಸೈನ್ಸ್ ಅನ್ನ ನಾವು ಕೆಮಿಸ್ಟ್ರಿ ಅಂತ ಕರಿತೀವಿ. ಈ ಕೆಮಿಸ್ಟ್ರಿಯಲ್ಲಿ ಟೋಟಲ್ 4 ಬ್ರಾಂಚಸ್ ಇದೆ. Chemistry is categorized into 4 branches. Those are physical chemistry, inorganic chemistry, organic chemistry and biochemistry. Okay, let us discuss one by one. First one is a physical chemistry. Here, physical chemistry is a branch of chemistry which deals with the study of physical properties of matter and the structure of matter. ಈ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥದ್ದೇನೋ, ಯಾವುದೇ ಒಂದು ಮ್ಯಾಟರ್ ನ ತಗೊಂಡಾಗ ಅದರದ್ದು ಫಿಸಿಕಲ್ ಪ್ರಾಪರ್ಟಿ. ಫಾರ್ ಎಕ್ಸಾಂಪಲ್, ಈಗ ಪೆನ್ ಈಸ್ ನಥಿಂಗ್ ಬಟ್ ಒನ್ ಮ್ಯಾಟರ್. ಈ ಒಂದು ಮ್ಯಾಟರ್ದು ಫಿಸಿಕಲ್ ಪ್ರಾಪರ್ಟಿನ ಸ್ಟಡಿ ಮಾಡ್ತಕ್ಕಂಥದ್ದು. ಅಂದ್ರೆ ಇದರದ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು, ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಡೆನ್ಸಿಟಿ ಏನು, ಸಾಲ್ಯುಬಿಲಿಟಿ, ಇವೆಲ್ಲಾನು ಕೂಡ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಏನಿದೆ, ದಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. And also in that branch we are going to study the structure of that matter. ಆ ಒಂದು ಮ್ಯಾಟರ್ ಸ್ಟ್ರಕ್ಚರ್ ಏನು, ಆ ಪ್ರಾಪರ್ಟೀಸ್ ನ ಕಂಪ್ಲೀಟ್ ಆಗಿ ಫಿಸಿಕಲ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡತಕ್ಕಂತ ಒಂದು ಬ್ರಾಂಚ್ ಅನ್ನ ನಾವು ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಅಂಡ್ ಇನ್ ದಿಸ್ ಫಿಸಿಕಲ್ ಕೆಮಿಸ್ಟ್ರಿ ವಿ ವಿಲ್ ಸ್ಟಡಿ ಸಮ್ ಲಾಸ್ ಆಲ್ಸೋ. ಕೆಲವೊಂದು ಲಾಸ್ ಬರುತ್ತೆ, ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ, ಇನ್ನು ಬೇಕಾದಷ್ಟು ಲಾಸ್ ಬರುತ್ತೆ. ಆ ಒಂದು ಲಾಸ್ ಅನ್ನ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಫಿಸಿಕಲ್ ಕೆಮಿಸ್ಟ್ರಿ. I will tell you the definition. It is a branch of chemistry which deals with the study of physical properties of matter and the structure of matter, even though it includes the study of certain laws. Next, ಈಗ inorganic chemistry ಅಂದ್ರೆ ಏನು ಅಂತ ನೋಡೋಣ. Inorganic chemistry, it is a branch of chemistry. It deals with the study of properties, reactions and compounds of all the elements in the periodic table. We know that periodic table consists of 118 elements. ಆ 118 ಎಲಿಮೆಂಟ್ಸ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಎಲಿಮೆಂಟ್ಸ್ ಮತ್ತೆ ಅದರ ಪ್ರಾಪರ್ಟೀಸ್ ಮತ್ತೆ ಅದರ ಕಾಂಪೌಂಡ್ಸ್ ಅನ್ನ ಸ್ಟಡಿ ಮಾಡ್ತಕ್ಕಂಥದ್ದೇ ಈ ಒಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಆಕ್ಸಿಜನ್. ಒನ್ ಕಾಂಪೌಂಡ್ ಆಫ್ ಆಕ್ಸಿಜನ್ ಈಸ್ ಸೆಡ್ ಟು ಬಿ ವಾಟರ್. ಈಗ ಒಂದು ಎಕ್ಸಾಂಪಲ್ ನ ತಗೋತಾ ಇದ್ದೀನಿ. ಆಕ್ಸಿಜನ್ ಒಂದು ಕಾಂಪೌಂಡ್ ಯಾವ್ದಪ್ಪ ಅಂದ್ರೆ ವಾಟರ್. ಈ ಒಂದು ವಾಟರ್ ನ ಸ್ಟಡಿ ಮಾಡ್ತಕ್ಕಂಥದ್ದು ಅಂದ್ರೆ ಅದರ ರಿಯಾಕ್ಷನ್ಸ್ ಆಗಿರ್ಬೋದು, ಅದರದ್ದು ಪ್ರಾಪರ್ಟೀಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಅದರ ಕಾಂಪೌಂಡ್ಸ್ ಅನ್ನ, ಅಂದ್ರೆ ಈ ಒಂದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬರ್ತಕ್ಕಂತ ಒಂದೊಂದು ಎಲಿಮೆಂಟ್ ಕಾಂಪೌಂಡ್ಸ್, ಆ ಒಂದೊಂದು ಎಲಿಮೆಂಟ್ ಇಂದ ಬೇಕಾದಷ್ಟು ಕಾಂಪೌಂಡ್ಸ್ ಅನ್ನ ಪ್ರಿಪೇರ್ ಮಾಡಬಹುದು. ಆ ಕಾಂಪೌಂಡ್ಸ್ ಕಂಪ್ಲೀಟ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ತಕ್ಕಂಥದ್ದೇ ಈ ಒಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ properties, reactions and the compounds of the element in the periodic table. This is the compound of oxygen. ಅದೇ ತರ ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ H2SO4 ಎಲಿಮೆಂಟ್ ಸಲ್ಫರ್ ಇದೆ. ಆ ಸಲ್ಫರ್ ಇಂದ ಪ್ರಿಪೇರ್ ಮಾಡಿರ್ತಕ್ಕಂತ ಒಂದು ಕಾಂಪೌಂಡ್ ಯಾವ್ದಪ್ಪ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್. ಈ ಸಲ್ಫ್ಯೂರಿಕ್ ಆಸಿಡ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡೋದು, ವಾಟರ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡೋದು, ಎಲ್ಲಾನು ಕೂಡ ಏನಪ್ಪಾ ಅಂದ್ರೆ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂದ್ರೆ ಒನ್ ಥಿಂಗ್ ವಿ ಕ್ಯಾನ್ ಸೇ ದಟ್ ದ ಸ್ಟಡಿ ಆಫ್ ಆಲ್ ದ ಎಲಿಮೆಂಟ್ಸ್ ಅದರ್ ದ್ಯಾನ್ ಕಾರ್ಬನ್. ಕಾರ್ಬನ್ ಕಾಂಪೌಂಡ್ಸ್ ನ ಬಿಟ್ಟು ಬೇರೆ ಎಲ್ಲಾ ಕಾಂಪೌಂಡ್ಸ್ ನ ಸ್ಟಡಿ ಮಾಡ್ತಕ್ಕಂತ ಒಂದು ಬ್ರಾಂಚ್ ಅನ್ನ ನಾವು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಪ್ರಾಪರ್ಟೀಸ್, reactions and compounds of all the elements except carbon, all the elements present in the periodic table. Next, ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೋಗೋಣ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, this organic chemistry is a branch of chemistry. It deals with the study of classification, nomenclature, preparations and properties of carbon compounds. ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಸ್ಟಡಿ ಮಾಡೋದು ಬರೀ ಕಾರ್ಬನ್ ಕಾಂಪೌಂಡ್ಸ್ ಮಾತ್ರ. ಕಾರ್ಬನ್ ಇರ್ತಕ್ಕಂಥ ಕಾಂಪೌಂಡ್. ಫಾರ್ ಎಕ್ಸಾಂಪಲ್ ನೋಡಿ, ವಾಟರ್ ಈಸ್ ನಾಟ್ ಎ ಆರ್ಗ್ಯಾನಿಕ್ ಕಾಂಪೌಂಡ್, ಇಟ್ ಈಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್. H2SO4 ಕಾರ್ಬನ್ ಇಲ್ಲ, ಅದು ಕೂಡ ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ದ ಸ್ಟಡಿ ಆಫ್ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್, ಕಾರ್ಬನ್ ಇರ್ತಕ್ಕಂಥ ಕಾಂಪೌಂಡ್ಸ್ ಕಂಪ್ಲೀಟ್ ಸ್ಟಡಿ ಮಾಡೋದು. ಅಂದ್ರೆ ಅದರ ರಿಯಾಕ್ಷನ್ಸ್ ಹೆಂಗ್ ಬರುತ್ತೆ, ಅದರ ಪ್ರಾಪರ್ಟೀಸ್ ಏನು, ಅದರ ನಾಮನ್ ಕ್ಲೇಚರ್ ನೇಮ್ ಮಾಡೋದು. ನಿಮಗೆ ಗೊತ್ತಿದೆ IUPAC ನಾಮನ್ ಕ್ಲೇಚರ್ ಅಂತ, ನೀವು 10th ಅಲ್ಲೆಲ್ಲ ಓದಿರ್ತೀರಾ. ಈವನ್ PU ಅಲ್ಲಿ ಕೂಡ ಬರುತ್ತೆ. ಲೆಟ್ ಅಸ್ ಡಿಸ್ಕಸ್ ಲೇಟರ್.
ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಡಿ ಮಾಡೋದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕಾರ್ಬನ್ ಕೆಮಿಸ್ಟ್ರಿ ಅಂತಾನು ಕೂಡ ಕರಿತೀವಿ ನಾವು. ಬಿಕಾಸ್ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಓನ್ಲಿ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್. ಇಟ್ ಈಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕ್ಲಾಸಿಫಿಕೇಶನ್. ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅದೇ ತರ ಪ್ರಿಪರೇಷನ್ಸ್ ಇದೆ. ಮೋಸ್ಟ್ ಆಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಪ್ರಿಪೇರ್ ಮಾಡತಕ್ಕಂತ ಒಂದು ಪ್ರಿಪೇರ್ ಮಾಡೋದು ಕೂಡ ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬ್ರಾಂಚ್ ಅಲ್ಲಿ. ಅಂಡ್ ಆಲ್ಸೋ ರಿಯಾಕ್ಷನ್ಸ್ ಅಂಡ್ ಪ್ರಾಪರ್ಟೀಸ್ ಆಫ್ ಓನ್ಲಿ ಕಾರ್ಬನ್ ಕಾಂಪೌಂಡ್ಸ್. ಅಂಡ್ ಲಾಸ್ಟ್ ಒನ್ ಈಸ್ ಬಯೋಕೆಮಿಸ್ಟ್ರಿ. Biochemistry is a branch of chemistry. It deals with the study of chemical composition in a living organism and the role of chemical compound in a biological system. ಈ biological system ಅಲ್ಲಿ ಇರ್ತಕ್ಕಂತ ಒಂದು ಕೆಮಿಕಲ್ ಕಾಂಪೋಸಿಷನ್ ಅನ್ನ ಸ್ಟಡಿ ಮಾಡತಕ್ಕಂತ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ನಾವು ಬಯೋಕೆಮಿಸ್ಟ್ರಿ ಅಂತ ಕರಿತೀವಿ. ಇಟ್ ಈಸ್ ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕೆಮಿಕಲ್ ಕಾಂಪೋಸಿಷನ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್. ಈಗ ಆ ಲಿವಿಂಗ್ ಆರ್ಗ್ಯಾನಿಸಮ್ ಅಂದ್ರೆ ಇಟ್ ಮೇ ಬಿ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಇರ್ತಕ್ಕಂತ ಒಂದು ಕಾಂಪೋಸಿಷನ್ ಅನ್ನ ಸ್ಟಡಿ ಮಾಡತಕ್ಕಂಥದ್ದು. ಆಮೇಲೆ ಆ ಕೆಮಿಕಲ್ ಕಾಂಪೌಂಡ್ ರೋಲ್ ಏನಿದೆ ಅನ್ನೋದನ್ನ ಸ್ಟಡಿ ಮಾಡೋದೇ ಬಯೋಕೆಮಿಸ್ಟ್ರಿ. ಈಗ ಫಾರ್ ಎಕ್ಸಾಂಪಲ್ ಈಗ ವಿಟಮಿನ್ಸ್ ಇದೆ, ನ್ಯೂಕ್ಲಿಕ್ ಆಸಿಡ್ಸ್ ಇದೆ, ಲಿಪಿಡ್ಸ್ ಇದೆ, ಇವೆಲ್ಲನೂ ಕೂಡ ಕೆಮಿಕಲ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ದ ಲಿವಿಂಗ್ ಸಿಸ್ಟಮ್. ಆ ಲಿವಿಂಗ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂತ ಈ ಕೆಮಿಕಲ್ ಕಾಂಪೋಸಿಷನ್ ರೋಲು ಬಯೋಲಾಜಿಕಲ್ ಆಕ್ಟಿವಿಟೀಸ್ ಅಲ್ಲಿ ಯಾವ ತರ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡೋದು ಬಯೋಕೆಮಿಸ್ಟ್ರಿ. ದಿಸ್ ಈಸ್ ಅಬೌಟ್ ದ ಕ್ಲಾಸಿಫಿಕೇಶನ್ ಆರ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. ಈಗ ನಾನು ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ತಗೋತಾ ಇದ್ದೀನಿ, ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಲ್ರೆಡಿ ನೀವು 10th ಅಲ್ಲಿ ಕೂಡ ನಾವು ಸ್ಟಡಿ ಮಾಡಿದ್ರೆ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಅಂತ. ಓಕೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇನ್ ದಟ್ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ. Organic chemistry. The word organic, the name organic chemistry has been derived from microorganism. Microorganisms andre the compound which are derived from living living organism. ಅಂದ್ರೆ ಈಗ ಒಂದು ಪ್ಲಾಂಟ್ಸ್ ಆಗಿರ್ಬೋದು ಅಥವಾ ಅನಿಮಲ್ಸ್ ಅಲ್ಲಿ ಇರ್ತಕ್ಕಂತ ಒಂದು ಕೆಮಿಕಲ್ ಕಾಂಪೌಂಡ್ಸ್ ಏನಿದಾವೆ ಆ ಕೆಮಿಕಲ್ ಕಾಂಪೌಂಡ್ಸ್ ಅನ್ನ ನಾವು ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಆ ಕೆಮಿಕಲ್ ಕಾಂಪೌಂಡ್ಸ್ ಅಲ್ಲಿ ಈ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಇರೋದ್ರಿಂದ ಅದನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಥವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ನೇಮ್ ಬಂದಿದೆ. ದ ವರ್ಡ್ ಆರ್ಗ್ಯಾನಿಕ್ has been derived from the word organism. Organism ಅಂತಂದ್ರೆ the compound which have been derived from the living organism. ಅಂದ್ರೆ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಇಂದ. ಈಗ ಓಲ್ಡನ್ ಡೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಲ್ಲಿ ಯಾವ ಕೆಮಿಕಲ್ ಕಾಂಪೋಸಿಷನ್ ಇದೆ ಅಂತ ಅನ್ನೋದನ್ನ ಸ್ಟಡಿ ಮಾಡೋದು. ಆ ಕಾಂಪೌಂಡ್ಸ್ ಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನೇಮ್ ಇಟ್ಟಿದ್ದಾರೆ. ಬಟ್ ನವೇಡೇಸ್ ದ ಡಿಸ್ಕವರಿ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್, ಪ್ರಿಪರೇಷನ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಪ್ರೋಸೆಸ್ ಏನಾಗ್ತದೆ ನಡೀತಾ ಇದೆ. ಬಟ್ ರೈಟ್ ನೌ ವಿ ಹ್ಯಾವ್ more than 5 millions of organic compounds. ಒಂದಲ್ಲ ಎರಡಲ್ಲ. ಅಂದ್ರೆ ಆ 5 millions of organic compounds ಅಲ್ಲಿ ನ್ಯಾಚುರಲಿ ಅಕರಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದಾವೆ, ಲ್ಯಾಬ್ ಅಲ್ಲಿ ಕೂಡ ನಾವು ಪ್ರಿಪೇರ್ ಮಾಡಿದ್ವಿ, ಸಿಂಥೆಟಿಕಲಿ ಕೂಡ ಪ್ರಿಪೇರ್ ಮಾಡಿರ್ತೀವಿ. ಅದರಲ್ಲಿ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ಡ್ ಇನ್ ದ ಲ್ಯಾಬೋರೇಟರಿ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಯೂರಿಯಾ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ಯೂರಿಯಾ? NH2CO NH2. This is the compound. This is the ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ಡ್ ಇನ್ ದ ಲ್ಯಾಬೋರೇಟರಿ. ಅದನ್ನ ಹೆಂಗ್ ಪ್ರಿಪೇರ್ ಮಾಡಿದ್ರು? ಅಮೋನಿಯಂ ಸಯನೇಟ್ ಅಂತಕ್ಕಂಥ ಒಂದು ಕಾಂಪೌಂಡ್ ಅನ್ನ ತಗೊಂಡ್ರು. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಇದು ಅಮೋನಿಯಂ ಸಯನೇಟ್. ಈ ಒಂದು ಅಮೋನಿಯಂ ಸಯನೇಟ್ ವೆನ್ ಅಮೋನಿಯಂ ಸಯನೇಟ್ ಆನ್ ಡಿಕಾಂಪೋಸಿಷನ್, ಯಾವುದೇ ಒಂದು ಆರೋ ಮಾರ್ಕ್ ಮೇಲೆಗಡೆ ನಾವು ಡೆಲ್ಟಾ ಸಿಂಬಲ್ ನ ರೆಪ್ರೆಸೆಂಟ್ ಮಾಡಿದೀವಿ ಅಂದ್ರೆ ದಟ್ ರೆಪ್ರೆಸೆಂಟ್ ಹೀಟಿಂಗ್ ಸಿಂಬಲ್. When ammonium cyanide on heating, it produces urea. This is the first organic compound prepared in the laboratory. But already ಹೇಳಿದೀನಿ, right now we have more than 5 millions of organic compound. ಬೇಕಾದಷ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ನಾವು ಲ್ಯಾಬ್ ಅಲ್ಲಿ ಪ್ರಿಪೇರ್ ಮಾಡಿದೀವಿ. ಓಕೆ, ಈಗ ಕ್ವಶನ್ ಅರೈಸ್ ಆಗೋದು ಏನಪ್ಪಾ ಅಂತಂದ್ರೆ, ವೈ ದ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ವೆರಿ ಲಾರ್ಜ್. ಈ 118 ಎಲಿಮೆಂಟ್ಸ್ ಏನಿದಾವೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಕಾಂಪೌಂಡ್ಸ್ ಸಿಂಥಸೈಸ್ ಆಗಿರೋದು ಈ ಒಂದು ಕಾರ್ಬನ್ ಇಂದ. ಈಗ ಕ್ವಶನ್ ಏನಪ್ಪಾ, ವೈ ದ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಆರ್ ವೆರಿ ಲಾರ್ಜ್ ಅಂತಂದ್ರೆ ಅದಕ್ಕೆ ಕೆಲವೊಂದು ರೀಸನ್ಸ್ ಇದೆ. ದ ಫಸ್ಟ್ ರೀಸನ್ ಈಸ್ ಟೆಟ್ರಾವೇಲೆನ್ಸಿ. ಕಾರ್ಬನ್ ಈಸ್ ಹ್ಯಾವಿಂಗ್ ಟೆಟ್ರಾವೇಲೆನ್ಸಿ. ಏನ್ ಟೆಟ್ರಾವೇಲೆನ್ಸಿ ಅಂದ್ರೆ, ಟೆಟ್ರಾ ಅಂದ್ರೆ ಎಷ್ಟು? 4. ಕಾರ್ಬನ್ಗೆ 4 ಬಾಂಡ್ಗಳನ್ನ
ಫಾರ್ಮೇಶನ್ ಮಾಡ್ಕೊಳ್ತಕ್ಕಂಥ ಎಬಿಲಿಟಿ ಇದೆ. ಫಾರ್ ಎಕ್ಸಾಂಪಲ್ ಮೀಥೇನ್. What is the formula for methane? CH4. ನೋಡಿ, ಕಾರ್ಬನ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಫಾರ್ಮ್ 4 ಬಾಂಡ್. ಅದಕ್ಕೆ ಟೆಟ್ರಾವೇಲೆನ್ಸಿ ನೋಡು ಕೂಡ ಒನ್ ಆಫ್ ದ ರೀಸನ್ ವೈ ಕಾರ್ಬನ್ ಕಾಂಪೌಂಡ್ಸ್ ಆರ್ ವೆರಿ ಲಾರ್ಜ್ ಅನ್ನೋದಕ್ಕೆ ಒಂದು ರೀಸನ್ ಕಾರ್ಬನ್ ಈಸ್ ಹ್ಯಾವಿಂಗ್ ಟೆಟ್ರಾವೇಲೆನ್ಸಿ. ಒನ್ ಮೋರ್ ಥಿಂಗ್ ಏನಪ್ಪಾ ಅಂದ್ರೆ, ಕಾರ್ಬನ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಫಾರ್ಮ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅಂಡ್ ಟ್ರಿಪಲ್ ಬಾಂಡ್. ಈ ಕಾರ್ಬನ್ ಸಿಂಗಲ್ ಬಾಂಡ್ ಕೂಡ ಫಾರ್ಮೇಶನ್ ಮಾಡ್ಕೊಳ್ತಕ್ಕಂಥ ಎಬಿಲಿಟಿ ಕಾರ್ಬನ್ ಇದೆ. ಕಾರ್ಬನ್ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಕಾರ್ಬನ್ ಟ್ರಿಪಲ್ ಬಾಂಡ್ಸ್ ಕೂಡ ಫಾರ್ಮೇಶನ್ ಆಗುತ್ತೆ. ಕಾರ್ಬನ್ is having unique property, is having ability to form single bond, double bond as well as triple bond. This is also one of the reason for getting large number of organic compound. And the third reason is this carbon can form strong covalent bond with hydrogen, nitrogen, oxygen, sulfur and so on. ಯಾಕೆ ಕಾರ್ಬನ್ ಕಾಂಪೌಂಡ್ಸ್ ಜಾಸ್ತಿ ಅಂದ್ರೆ, ಕಾರ್ಬನ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಫಾರ್ಮ್ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ಸ್ ವಿತ್ ಅದರ್ ಎಲಿಮೆಂಟ್ಸ್. ಯಾವುದು ನೋಡಿ, ಕಾರ್ಬನ್ ಹೈಡ್ರೋಜನ್ ಜೊತೆ ಬಾಂಡ್ ಆದ್ರೆ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಬರುತ್ತೆ. ಕಾರ್ಬನ್ ಏನಾದ್ರೂ ನೈಟ್ರೋಜನ್ ಜೊತೆ ಬಾಂಡ್ ಆದ್ರೂ ಕೂಡ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ಬರುತ್ತೆ. ಇಫ್ ಕಾರ್ಬನ್ ಈಸ್ ಬಾಂಡೆಡ್ ಟು ಆಕ್ಸಿಜನ್ ಆರ್ ಸಲ್ಫರ್, ಇಟ್ ಫಾರ್ಮ್ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್. ಥರ್ಡ್ ರೀಸನ್ ಏನ್ ಹೇಳಿದೆ, ಕಾರ್ಬನ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಫಾರ್ಮ್ ಸ್ಟ್ರಾಂಗ್ ಕೋವಲೆಂಟ್ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್ ಲೈಕ್ ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್ ಅಂಡ್ ಸಲ್ಫರ್. And the fourth reason is catenation. Catenation. What is meant by catenation? Carbon is having ability to form long straight chain, branched chain and ring type of compound. ಕಾರ್ಬನ್ ಗೆ ಫ್ರೆಂಡ್ಲಿ ನೇಚರ್ ಇದೆ. ಏನಪ್ಪಾ ಅಂದ್ರೆ, ಒಂದು ಕಾರ್ಬನ್ ಇದೆ ಅಂದ್ರೆ ಅದರ ಪಕ್ಕ ಇನ್ನೊಂದು ಕಾರ್ಬನ್ ಈ ತರ. ಅದೇ ತರ ಬ್ರಾಂಚಸ್ ಕೂಡ, ಬ್ರಾಂಚ್ ಚೈನ್ ಅಂದ್ರೆ ಲಾಂಗ್ ಚೈನ್ ಜೊತೆಗೆ ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಕೂಡ ಕಾರ್ಬನ್ ಆಟಮ್ಸ್ ಲಿಂಕ್ ಆಗ್ಬಹುದು. ಅದೇ ತರ ಸೈಕ್ಲಿಕ್ ಚೈನ್ ಅನ್ನ ಕೊಡ್ತಕ್ಕಂತ, ಫಾರ್ಮೇಶನ್ ಮಾಡ್ಕೊಳ್ತಕ್ಕಂತ ಎಬಿಲಿಟಿನೂ ಕೂಡ ಈ ಒಂದು ಕಾರ್ಬನ್ ಗೆ ಇದೆ. ಕಾರ್ಬನ್ ಈಸ್ ಹ್ಯಾವಿಂಗ್ ಯುನಿಕ್ ಎಬಿಲಿಟಿ ಟು ಫಾರ್ಮ್ ಲಾಂಗ್ ಸ್ಟ್ರೈಟ್ ಚೈನ್, branched chain and also ring type of compound. Because of these reasons, carbon is having a more number of compound. Carbon will exhibit a more number of compound. Hence, carbon compounds are very large. The reason is carbon is having a tetravalency. Carbon is having ability to form single bond, double bond, triple bond. Carbon can form strong covalent bond with hydrogen, nitrogen, sulfur, oxygen and other elements. And carbon is having highest catenation property. ಇಡೀ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಏನು 118 ಎಲಿಮೆಂಟ್ಸ್ ಇದೆ, ಇಷ್ಟು ಎಲಿಮೆಂಟ್ ಗೆ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಕ್ಯಾಟನೇಷನ್ ಪ್ರಾಪರ್ಟಿ ಇರ್ತಕ್ಕಂಥದ್ದು ಕಾರ್ಬನ್ಗೆ. ಓಕೆ, ದಿಸ್ ಈಸ್ ಅಬೌಟ್ ಕಾಂಪೌಂಡ್ಸ್ ಆಫ್ ಕಾರ್ಬನ್. ಈಗ ನೆಕ್ಸ್ಟ್, ಈಗ ನೇಮಿಂಗ್ ಅಥವಾ molecular formula and structural formula. How to write the molecular formula and structural formula for organic compound. Organic ಅಂದ್ರೆ ಇಟ್ ಕಂಟೈನಿಂಗ್ ಕಾರ್ಬನ್. ಈಗ ಕೆಲವೊಂದು ಈ ಒಂದು ವಿಡಿಯೋದಲ್ಲಿ, ಈ ಕ್ಲಾಸ್ ಅಲ್ಲಿ ಹೌ ಟು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಸರ್ಟೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯು ಹ್ಯಾವ್ ಟು, ಇನ್ ಆರ್ಡರ್ ಟು ರೈಟ್ ದ ಫಾರ್ಮುಲಾ, ವಿ ನೀಡ್ ಟು ಸ್ಟಡಿ ದ ರೂಟ್ ವರ್ಡ್. ವಾಟ್ ಇಸ್ ಮೀನ್ ಬೈ ರೂಟ್ ವರ್ಡ್? ದ ರೂಟ್ ವರ್ಡ್ ಇಂಡಿಕೇಟ್ಸ್, ಓಕೆ, root word indicates the number of carbon atom. Number of carbon atoms indicates root word. ಅಥವಾ ವರ್ಡ್ ರೂಟ್ ಅಂತಾನೂ ಕೂಡ ಕರಿತೀವಿ ನಾವು, ವರ್ಡ್ ರೂಟ್ ಅಥವಾ ರೂಟ್ ವರ್ಡ್. ಈಗ ಫಾರ್ ಎಕ್ಸಾಂಪಲ್, ಇಫ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ one carbon, if the organic compound containing one carbon, what is the root word? Meth. Root word is meth. If the organic compound containing 2 carbon, eth, 3 carbon, prop, 4 carbon, but, 5 carbon, pent, 6 carbon, hex, 7 carbon, heft, 8 carbon, oct. Similarly, 9 carbon, non, 10 carbon, dec. These are the root words. ಅಂದ್ರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ನೇಮ್ ಮಾಡ್ಬೇಕಾದ್ರೆ ಫಸ್ಟ್ ಬೇಸಿಕ್ ಥಿಂಗ್ ಏನಪ್ಪಾ ಅಂದ್ರೆ ನಮಗೆ ರೂಟ್ ವರ್ಡ್ ಗೊತ್ತಿರಬೇಕು. ವಾಟ್ ಈಸ್ ದಟ್ ರೂಟ್ ವರ್ಡ್ ಇಂಡಿಕೇಟ್? ರೂಟ್ ವರ್ಡ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಪ್ರೆಸೆಂಟ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್. ಪೇರೆಂಟ್ ಚೈನ್ ಅಂತ ಬರುತ್ತೆ, ಅದು ಎಕ್ಸ್ಪ್ಲೇನ್ ಮಾಡೋಣ ಮುಂದಕ್ಕೆ. ಓಕೆ, ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದೆಯೋ ಅದನ್ನ ಇಂಡಿಕೇಟ್ ಮಾಡೋದೇ ರೂಟ್ ವರ್ಡ್. ಇಫ್ ದ ಕಾಂಪೌಂಡ್ ಕಂಟೈನಿಂಗ್ 1 carbon, root word is meth. 2 means eth.
3 means pro, but, pent, hex, hept, oct, non and det. ಈಗ with reference to the root word, we can easily understand how to write the structure and molecular formula and the structural formula for certain organic compound. ಈಗ ಅದರಲ್ಲಿ ಫಸ್ಟ್ ಒನ್ ಆಲ್ಕೇನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ಕೇನ್ಸ್, ವಿ ನೋ ದಟ್ ಆಲ್ಕೇನ್ಸ್ ನೋಡಿ, ಸಿಂಪಲ್ ಥಿಂಗ್ ಏನು ಅಂದ್ರೆ ಆಲ್ಕೇನ್ಸ್ ಅಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುತ್ತೆ, ಓನ್ಲಿ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಇರೋದಿಲ್ಲ, ಟ್ರಿಪಲ್ ಬಾಂಡ್ ಇರೋದಿಲ್ಲ. ಯಾವುದೇ ಆಲ್ಕೇನ್ಸ್ ಅಂತ ತಗೊಂಡಾಗ ದೀಸ್ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಕಂಟೈನಿಂಗ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್. ಆಲ್ಕೀನ್ಸ್ ಅಂತ ಬರುತ್ತೆ, ದಟ್ ಆಲ್ಕೀನ್ಸ್ ಕಂಟೈನಿಂಗ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಆಲ್ಕೈನ್ಸ್ ಅಂತ ಬರುತ್ತೆ, ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್. ಓಕೆ, ಒಂದು ಎಕ್ಸಾಂಪಲ್ ನ ತಗೊಂಡು, ದೀಸ್ ಆಲ್ಕೇನ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಜನರಲ್ ಫಾರ್ಮುಲಾ CnH2n+2. This is the general formula for alkane. What is the general formula for alkane? CnH2n+2. What does that n represent? Number of carbon atom. ಈಗ substitute n is equals to 1. n is equals to 1. ಯಾವ alkane ಬರುತ್ತೆ? C1 H2n ನಲ್ಲಿ 1 ಹಾಕಿ 2 plus 2 4 ಆಗುತ್ತೆ. The compound name is called the compound is CH4. Okay na? Then if the substitute n is equals to 2, substitute n is equals to 2, ಏನ್ ಬರುತ್ತೆ? The molecule, these are the molecular formulas. n value 2 ಹಾಕಿದಾಗ C2, 2 2s are 4, 4 plus 2 6, C2H6. This is one more alkane. Substitute n is equals to 3. What is the molecular formula? This is molecular formula. This is molecular formula. What is mean by molecular formula? The exact molecular formula indicates the exact number of atoms in the molecule. ಈಗ ಮೀಥೇನ್ ಅಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 1. ಎಷ್ಟು ಹೈಡ್ರೋಜನ್ ಆಟಮ್ಸ್ ಇದೆ? 4. ಈಥೇನ್ ಅಲ್ಲಿ ಎಷ್ಟು ನೋಡಿ, ದಿಸ್ ಇಸ್ ಈಥೇನ್. I will write the names later. C2H6 is another alkane which containing 2 carbon atoms and 6 hydrogen atom. Indication of total or exact number of atoms in a molecule is known as molecular formula. Okay, then what is the molecular formula? Suppose if you substitute n is equals to 3 over there, C3, 3 2s are 6, 6 plus 2, 8. Clear? I will write one more. N is equal to 4, C4, H10. These are the molecular formula. What is the name of this compound? Okay, before naming, I will write the structural formula. Structural formula, SF. I will write like this, SF. What is that SF represent? Structural formula. Structural formula ಅಂದ್ರೆ ಇನ್ಕ್ಲೂಡಿಂಗ್ ಬಾಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಕಾರ್ಬನ್ ಕಾರ್ಬನ್ ಬಾಂಡ್ಸ್, ಕಾರ್ಬನ್ ಹೈಡ್ರೋಜನ್ ಬಾಂಡ್ಸ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ನಂಬರ್ ಆಫ್ ಕಾರ್ಬನ್ ಆಟಮ್ ಈಸ್ ಓನ್ಲಿ 1. ದಿಸ್ ಕಾರ್ಬನ್ ಕಂಟೈನಿಂಗ್ ಹೌ ಮೆನಿ ಹೈಡ್ರೋಜನ್ಸ್? 4. Here 1, here 1, here 1, here 1. Hydrogen, 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 hydrogen. This is the structure of methane. Why it is called? Name ಇಲ್ಲಿ ಬರಿತಾ ಇದೀನಿ. The name of this compound is methane. What is the name of this compound? Methane. Why it is called methane? How many carbon atom present in this molecule? 1. What is the root word? Meth. What is that? Meth represent number of carbon. ಎಷ್ಟಿದೆ? 1 ಇದೆ. That ANE represent a single bond. ಸಿಂಗಲ್ ಬಾಂಡ್ ಇದ್ದಾಗ ನಾವು ANE ರೆಪ್ರೆಸೆಂಟ್ ಮಾಡಬೇಕು. ಕಾರ್ಬನ್ ಹೈಡ್ರೋಜನ್ ಬಾಂಡ್ ಏನಿದೆ? ಸಿಂಗಲ್ ಬಾಂಡ್ ಇದೆ, hence it is ANE. Clear? Okay, then C2H6. How to write the structure? Total, first write the number of carbon atom. How many carbons are there? 2 carbons are there. Now satisfy the valency of carbon. What is the valency? Valency is nothing but the ability of an atom or combining capacity of an atom with other elements. ಈಗ ಒಂದು ಎಲಿಮೆಂಟ್ ಇದೆ, ಒಂದು ಆಟಮ್ ಇದೆ, ಆ ಆಟಮ್ ಎಷ್ಟು ಎಲಿಮೆಂಟ್ ಗಳ ಜೊತೆ ಲಿಂಕ್ ಆಗ್ತಕ್ಕಂತ ಎಬಿಲಿಟಿ ಇದೆಯೋ ಅದನ್ನ ವೇಲೆನ್ಸಿ ಅಂತ ಕರಿತೀವಿ ನಾವು, ಕೋವೆಲೆನ್ಸಿ ಅಂತ ಕರಿತೀವಿ. ಈಗ ನನಗೆ ನಾನೀಗ 2 ಮೆಂಬರ್ಸ್ ಜೊತೆ ಲಿಂಕ್ ಆಗೋ ಎಬಿಲಿಟಿ ಇದೆ ಅಂದ್ರೆ, ಬಾಂಡ್ ಆಗ್ತಕ್ಕಂತ ಎಬಿಲಿಟಿ ಇದೆ ಅಂದ್ರೆ ನನಗೆ ವೇಲೆನ್ಸಿ 2. ಅರ್ಥ ಆಯ್ತಾ? ಆಗ ಈಗ ನಮಗೆ ಗೊತ್ತಿದೆ ಕಾರ್ಬನ್ ಈಸ್ ಹ್ಯಾವಿಂಗ್ ಟೆಟ್ರಾ ವೇಲೆನ್ಸಿ ಅಂತ ಇದೆ. ಟೆಟ್ರಾ ಅಂದ್ರೆ 4 ಬಾಂಡ್ಸ್ ಅನ್ನ ಫಾರ್ಮೇಶನ್ ಮಾಡ್ಕೊಳ್ತಕ್ಕಂತ ಎಬಿಲಿಟಿ. ಈಗ ಕಾರ್ಬನ್ ಕಾರ್ಬನ್ ಬಾಂಡ್ ಬರ್ದಿದೀವಿ. ರಿಮೈನಿಂಗ್ ಹೈಡ್ರೋಜನ್, ಹೌ ಮೆನಿ ಹೈಡ್ರೋಜನ್ಸ್ ಆರ್ ದೇರ್? 6. ಈಗ ಏನಾದ್ರೂ ಮಾಡಿ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಬೇಕು. ಇನ್ ಆರ್ಡರ್ ಟು, ಈಗ ಆಲ್ರೆಡಿ ಕಾರ್ಬನ್ ಕಾರ್ಬನ್ 1 ಬಾಂಡ್ ಇದೆ. ಹಿಯರ್ ರಿಮೈನಿಂಗ್ 3 hydrogen atoms must be added to satisfy the valency of this carbon. For this carbon also add 3 more hydrogen atoms. Clear? C2H6. Then what is the name of this compound? Number of carbon atoms ಎಷ್ಟಿದೆ? 2 ಇದೆ, hence eth.
ವಾಟ್ ಈಸ್ ದ ನೇಚರ್ ಆಫ್ ಲಿಂಕೇಜ್ ಏನಿದೆ ANE ಯಾವಾಗ ಯೂಸ್ ಮಾಡಬೇಕು ಸಿಂಗಲ್ ಬಾಂಡ್ ಇದೆ ಹೆನ್ಸ್ ಇಟ್ ಈಸ್ ANE ವಾಟ್ ಈಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಥೇನ್ ಕ್ಲಿಯರ್ ಓಕೆ ನೆಕ್ಸ್ಟ್ n is equal to 3 ಆದಾಗ ಬಂದಿರತಕ್ಕಂತ ಕಾಂಪೌಂಡ್ ಏನಿದೆ ದಟ್ ಈಸ್ okay total number of carbon atoms are 3 right total how many hydrogens are there 8 hydrogens are there 1 2 3 1 2 3 here 1 2 3 maximum valency of carbon no bond 4 irbeku adakku ಜಾಸ್ತಿ ಆಗಂಗಿಲ್ಲ this is for this carbon 2 hydrogen clear number of carbon atoms are 3 hydrogen atom 3 plus 2 plus 3 8 what is the name of this compound total number of carbon atoms are 3 what is the root word probe all are single bond hence it is ANE clear okay then how to write the structure of butane okay butane note butane for example the name of the compound is butane okay how to write the while by knowing the name of the organic compound we can easily write the structure okay but represent how many carbon 4 what is the valency of each carbon 4 alva 1 2 3 hydrogens haki valency carbon ge 4 bond agutte for this carbon already 2 bonds are there then add 2 more hydrogen atom here also add 2 more hydrogen atom here also add 3 more hydrogen atom then what is the molecular formula total number of carbon atoms how much 4 how many hydrogens are there 1 2 3 4 5 6 7 8 9 10 then what is the molecular formula for butane C4H10 1 2 3 4 total number of hydrogens 6 plus 4 10 okay this is the way of writing the molecular formula structural formula and name of certain alkanes alkanes are represented by the general formula CnH2n plus 2 similarly alkenes ಕೆಲವೊಂದು ಆಲ್ಕೀನ್ಸ್ ಗೆ ಎಕ್ಸಾಂಪಲ್ ತಗೋತೀನಿ ಏನ್ ಆಲ್ಕೀನ್ಸ್ ಅಂದ್ರೆ alkenes are nothing but carbon carbon double bond if carbon carbon single bond is there that is alkane if carbon carbon double bonds are there that is alkenes okay alkenes are represented by the general formula CnH2n okay I will write the molecular formula first member of alkene substitute n is equals to 1 ಆಗೋದಿಲ್ಲ ಯಾಕೆಂದ್ರೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರಬೇಕಂದ್ರೆ ಮಿನಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ ಶುಡ್ ಬಿ 2 ಯಾಕಂದ್ರೆ ಒಂದು ಕಾರ್ಬನ್ ಇಟ್ಕೊಂಡು ಡಬಲ್ ಬಾಂಡ್ ಬರಲ್ಲ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಬರಬೇಕಾದ್ರೆ ಮಿನಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 2 ಇರಬೇಕು hence in alkene n value starts from 2 in alkanes n value starts from 1 but in alkenes n value starts from 2 okay n is equals to 2 okay n is equals to 2 ಆಗದಾಗ molecular formula ಏನು ಬರುತ್ತೆ that is C2 2 2s are 4 C2H4 then how to write the structural formula how to write the structure bond represent ಮಾಡಬೇಕು each and every bonds ಅನ್ನ represent ಮಾಡೋದೇ structural formula how many carbons are there 2 carbon ಈಗ ತಾನೇ ಹೇಳಿದೀನಿ this is alkene in alkene carbon carbon bonds should be 2 carbon carbon 2 bonds total number of hydrogens are 4 satisfy the valency of each carbon already the carbon valency 2 is satisfied remaining how many bonds must be required 2 hence here one hydrogen must be added here what is the name of this compound total number of carbon atoms are 2 hence the root word is eth what is the nature of linkage between the two carbon atom carbon carbon double bond is there double bond means we should use ENE that is ethene single bonds idre ANE double bond idre ENE one more suppose n is equals to 3 ಏನ್ ಬರುತ್ತೆ C3H6 ಬರುತ್ತೆ C3H6 clear C3 n value 3 ಹಾಕೊಳ್ಳಿ 3 2s are 6 ಬರುತ್ತೆ okay let us write the structural formula how many carbons are there 2 carbon we know that this is alkene ಅಂದ್ರೆ ಏನಿರಬೇಕು ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರಬೇಕು ಅಟ್ ಲೀಸ್ಟ್ 1 ಡಬಲ್ ಬಾಂಡ್ ಹಾಕೊಳ್ಳಿ ಸರ್ ಓಕೆ ಟೋಟಲ್ ನಂಬರ್ ಆಫ್ ಹೈಡ್ರೋಜನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ 6 ಇದೆ ಫಾರ್ ದಿಸ್ 3 hydrogen here for this carbon valency of carbon is 3 1 2 3 then add only 1 hydrogen for this carbon add 2 more hydrogen this is propene
ಪ್ರೋಪೀನ್. ಯಾಕಂದ್ರೆ ಒಂದು ಡಬಲ್ ಬಾಂಡ್ ಮಾಡ್ಕೊಳ್ಳಿ ಸಾಕು. ಎರಡೂ ಕಡೆ ಡಬಲ್ ಬಾಂಡ್ ಆದ್ರೆ ಅದು ಡೈನ್ ಆಗ್ಬಿಡುತ್ತೆ. ಡೈ ಅಂದ್ರೆ 2, 3 ಡಬಲ್ ಬಾಂಡ್ಸ್ ಇದ್ರೆ ಟ್ರೈನ್. ಬಟ್ ಇಲ್ಲಿ ಆಲ್ಕೀನ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. This is the structural formula. Then what is the name of this compound? Total number of carbon atoms are 3, hence pro. Double bond is there, hence it is ENE. Clear? This is about alkenes. Similarly, buteno, penteno, hexeno, maneli try ಮಾಡಿ. Example. Okay, then alkynes. Alkynes are represented by the general formula. You have to remember the general formula for alkane, alkene and alkyne, that is CnH2n minus 2. Okay, here also in alkyne n value, starting n value should be 2. What is mean by alkyne? YNE represent carbon-carbon triple bond. Carbon-carbon single bond represent ANE. Double bond represent ENE. Triple bond represent YNE. Okay, first member of alkene. Nodi alkanes alli matra n value start from 1. Alkenes and alkynes n value starts from 2. ಯಾಕಂದ್ರೆ ಕಾರ್ಬನ್ ಕಾರ್ಬನ್ ಮಲ್ಟಿಪಲ್ ಬಾಂಡ್ ಫಾರ್ಮೇಶನ್ ಆಗಬೇಕಾದ್ರೆ ಮಿನಿಮಮ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮಸ್ಟ್ ಬಿ 2. Okay, what is the molecular formula? Substitute n is equals to 2, C2H. Okay, 2 2s are 4, 4 minus 2, 2, C2H2. Okay, structural formula, carbon carbon. We know that these are C2H2 is an example for alkyne. Alkyne is nothing but carbon-carbon triple bond. Then satisfy the valency of carbon. How many hydrogens are there? 2. For this carbon 1 hydrogen, for this carbon 1 hydrogen. What is the name of this compound? Total number of carbon atoms are 2. Hence E. Carbon-carbon triple bond is there. Hence it is YNE. Ethyne. YNE represent ethyne. Then N is equals to 3. N is equals to 3. For example, C3, N is equal to 3. 3 2s are 6. So 6 minus 2, H6. Nodi? 3 2s are 6. So 6 minus 2, 4. Sorry, C3, H4. 6 minus 2. Okay. Structure is, okay. We know that this is an example for alkyne. Alkyne is carbon-carbon. One carbon-carbon must be triple bond. Then valency is satisfied by adding total how many hydrogens? 4 hydrogen. Here for this carbon it required 1 hydrogen because the already valency of carbon is 3, 3 plus 1, 4. For this carbon valency is satisfied. Valency is nothing but the combining capacity of the carbon. Carbon ge ಎಷ್ಟು bond formation ಮಾಡ್ಕೊಳ್ತಕ್ಕಂತ ability ಇದೆ? 4. Here 1, here 3. Valency is satisfied. We need not to add one more hydrogen. ಈಗ ಇದಕ್ಕೆ ಬರೀ 1 ಇದೆ, then add 3 hydrogens. Clear? Okay, then the molecular formula is over, structural formula is over, then name. What is the name of this compound? How many carbons are there? 3. What is the root word? Pro. Triple bond is there, hence it is YNE. This is about how to write the structural formula, molecular formula, and how to name the alkanes, alkenes and alkynes. Okay, we know that benzene formula. What is the formula for benzene? Already you 10th alli study madidira. Benzene, it is an aromatic hydrocarbon, aromatic compound adu. Benzene formula. What is the formula for benzene? Benzene formula is C6H6. That is ring type of compound. See, this is the structure of benzene. Each and every carbon, ಬೇಕಾದ್ರೆ ನಾವು ಇಲ್ಲಿ ಕಾರ್ಬನ್ಸ್ ಅನ್ನು ರೆಪ್ರೆಸೆಂಟ್ ಮಾಡಬಹುದು. Carbon carbon, each carbon containing 1 hydrogen. Each carbon containing 1 hydrogen. Correct? 6 carbon atoms ಇದೆ. In benzene, all the carbon atoms are closed and each carbon atom containing 1 hydrogen. But ಇಷ್ಟೇ ಬಿಟ್ರೆ ಆಗಲ್ಲ because the carbon valency is 4. ಈಗ carbon valency ಎಷ್ಟಿದೆ? 1, 2, 3 ಇದೆ. ಇನ್ನ ಒಂದು ಬಾಂಡ್ ಬೇಕು. Hence carbon carbon single bond is written as double bond. Carbon double bond ಹಾಕೊಳ್ಳಿ. ಇಲ್ಲಿ ಡಬಲ್ ಬಾಂಡ್ ಮತ್ತೆ ಈ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ double bond. See, each and every carbon valency is satisfied. That is 4. This is the structure of benzene. Either properties ಏನು ಅಂದ್ರೆ next class ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. Just
ಈ ಒಂದು ಬೆನ್ಸಿನ್ ಫಾರ್ಮುಲಾ ನಿಮಗೆ ಗೊತ್ತಿರಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಫಾರ್ಮುಲಾ ಫಾರ್ ಬೆನ್ಸಿನ್ ಇಸ್ C6H6. ದಿಸ್ ಇಸ್ ಸೈಕ್ಲಿಕ್ ಕಾಂಪೌಂಡ್. Okay, let us solve some objective questions. Under that, first one is the first organic compound. First question, the first organic compound prepared in the laboratory. ಯಾವುದು ನಮಗೆ ಗೊತ್ತಿದೆ. ಈಗ ಇಲ್ಲಿ ಆಪ್ಷನ್ಸ್ ಅಲ್ಲಿ ಯಾವ್ಯಾವ್ದು ಕೊಟ್ಟಿದ್ದಾರೆ? ಆಪ್ಷನ್ ಎ CH3COOH ಅಸಿಟಿಕ್ ಆಸಿಡ್ ಅಂತ. ಆಪ್ಷನ್ ಬಿ ಈಸ್ CH3OH, that is methyl alcohol. Option C is NH2CONH2, this is urea. And option D is acetaldehyde, CH3CHO. ಇಲ್ಲಿ total 4 options ಕೊಟ್ಟಿದ್ದಾರೆ. The first question is the first organic compound prepared in the laboratory. See, all the compounds are example for organic compounds ಇಲ್ಲ ಅಂತಲ್ಲ, ಬಟ್ ಎಲ್ಲರಲ್ಲಿ ಕಾರ್ಬನ್ ಇದೆ. ಬಟ್ ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಫಸ್ಟ್ ಲ್ಯಾಬ್ ಅಲ್ಲಿ ಪ್ರಿಪೇರ್ ಮಾಡಿದ್ರು ಅಂದ್ರೆ ದಟ್ ಈಸ್ ಯೂರಿಯಾ. ಹೂ ಪ್ರಿಪೇರ್ಡ್ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಓಲರ್ ಈಸ್ ದ ಕೆಮಿಸ್ಟ್ ಫ್ರಮ್ ಜರ್ಮನಿ. ಇವನು ಜರ್ಮನಿಯವನು ಹೋಲರ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಕೆಮಿಸ್ಟ್ ಏನ್ ಮಾಡ್ತಾನೆ, ಫಾರ್ ದ ಫಸ್ಟ್ ಟೈಮ್ ಲ್ಯಾಬೊರೇಟರಿಯಲ್ಲಿ ಈ ಒಂದು ಯೂರಿಯಾ ಅಂತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನ ಪ್ರಿಪೇರ್ ಮಾಡ್ತಾನೆ. ದಿಸ್ ಈಸ್ ದ ಫಸ್ಟ್ ಕ್ವಶನ್. Okay, next second one, the valency of carbon is what is the valency? We already discussed the valency of carbon is 4, tetravalency. ನಾವು ಅವಾಗಲಿಂದ ಡಿಸ್ಕಸ್ ಮಾಡಿರ್ತಕ್ಕಂಥ each and every examples ಅಲ್ಲಿ ಕಾರ್ಬನ್ ಮ್ಯಾಕ್ಸಿಮಮ್ ಬಾಂಡ್ಸ್ ಎಷ್ಟಿರುತ್ತೆ? 4. Hence valency of carbon is always 4. Hence option A is correct. Option A. Next, third question, carbon is having ability to form. Third question is the carbon is having ability to form. First, option A, single bond. Option A ಏನಿದೆ? single bond. Option B, double bond. Option B, double bond. Option C, triple bond. Option C, triple bond. Option D, all the three types. ಕರೆಕ್ಟ್ ಅಲ್ವಾ? ಈಗ ಹೇಳಿ, ನಾನು ಅವಾಗಲೇ ಹೇಳಿದ್ದೀನಿ ಕಾರ್ಬನ್ ಕಾಂಪೌಂಡ್ಸ್ ಆರ್ ವೆರಿ ಲಾರ್ಜ್ ಅಲ್ವಾ? ಕಾರ್ಬನ್ ಕಾಂಪೌಂಡ್ಸ್ ಯಾಕೆ ಜಾಸ್ತಿ ಪ್ರಿಪೇರ್ ಮಾಡಕ್ಕೆ ಸಾಧ್ಯ ಆಗಿದೆ? ಬಿಕಾಸ್ ಆಫ್ 4 ರೀಸನ್ಸ್ ಅಂತ ಹೇಳಿದೀನಿ. ಅದರಲ್ಲಿ ಒನ್ ಆಫ್ ದ ರೀಸನ್ ಏನಂದ್ರೆ ಕಾರ್ಬನ್ ಈಸ್ ಹ್ಯಾವಿಂಗ್ ಎಬಿಲಿಟಿ ಟು ಫಾರ್ಮ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಆಸ್ ವೆಲ್ ಆಸ್ ಟ್ರಿಪಲ್ ಬಾಂಡ್. ಹೆನ್ಸ್ ದ ಆಪ್ಷನ್ ಡಿ ಇಸ್ ಕರೆಕ್ಟ್. ಆಲ್ ದ 3 ಟೈಪ್ಸ್ ಆಫ್ ಬಾಂಡ್ಸ್ ಅನ್ನ ಕೊಡ್ತಕ್ಕಂತ ಎಬಿಲಿಟಿ ಈ ಒಂದು ಕಾರ್ಬನ್ಗೆ ಇದೆ. ಓಕೆ, ದೆನ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಪ್ರೋಪೀನ್. ಫೋರ್ತ್ ಕ್ವೆಶ್ಚನ್, the molecular formula of propene. The molecular formula of propene. How to write the structure? First ನೋಡೋಣ. Molecular formula, prop represent how many carbon? 3, correct? Here that prop represent 3 carbon. ಯಾಕಂದ್ರೆ ರೂಟ್ ವರ್ಡ್ ಅವಾಗಲೇ ಹೇಳಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. root word indicates the number of carbon atom. How many carbons are there? 3. Hence prop indicates 3 carbon. ENE represent double bond or triple bond or single bond. ENE represent double bond. ಎಲ್ಲಾದ್ರೂ ಹಾಕೊಳ್ಳಿ, either this carbon double bond or this carbon double bond. ಈಗ ಅದರ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕ್ಕಿಂತ ಈಸಿಯಾಗಿ ಈ ಮೆಥಡ್ ಅನ್ನ ಫಾಲೋ ಮಾಡಿ. ಓಕೆ, ಪ್ರೋಪ್ ರೆಪ್ರೆಸೆಂಟ್ 3 carbon, ENE represent double bond. Now add the required number of hydrogen in order to satisfy the valency of carbon. Here carbon valency is already 2. It requires how many hydrogen atoms? 2. For this carbon it requires only 1 because 1, 2, 3 bonds already there. 1. Here 1, 2, 3. Now what is the molecular formula? Total number of carbon atoms are 3. Hydrogens 1, 2, 3, 4, 5, 6. Total number of hydrogen atoms are 6 and carbon atoms are
3. Hence the molecular formula for propene is C3H6. That is option B. Okay. I will explain one more concept, that is functional group. Functional group. Functional group. What is meant by functional group? Functional group is nothing but an atom or group of atom which determines the properties of organic compound. ಕೆಲವೊಂದು ಗ್ರೂಪ್ ಆಫ್ ಆಟಮ್ಸ್ ಇರೋದ್ರಿಂದ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಪ್ರಾಪರ್ಟಿನ ಡಿಸೈಡ್ ಮಾಡುತ್ತೆ. ಆ ಒಂದು ಗ್ರೂಪ್ ಆಫ್ ಆಟಮ್ಸ್ ಅನ್ನ ನಾವು ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಫಂಕ್ಷನಲ್ ಗ್ರೂಪ್? ಇಟ್ ಈಸ್ ಅನ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ವಿಚ್ ಡಿಟರ್ಮೈನ್ಸ್ ದ ಪ್ರಾಪರ್ಟೀಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಫಾರ್ ಎಕ್ಸಾಂಪಲ್, ಈಗ ಆಲ್ಕೋಹಾಲ್ಸ್ ಅಂತ ತಗೋಣ. ಆಲ್ಕೋಹಾಲ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ದ ಫಂಕ್ಷನಲ್ ಗ್ರೂಪ್ OH. ಆಕ್ಸಿಜನ್ ಪಕ್ಕ H ಇತ್ತು ಅಂದ್ರೆ, OH ಗ್ರೂಪ್ ಇತ್ತು ಅಂದ್ರೆ, ದಟ್ ಈಸ್ ಹ್ಯಾವಿಂಗ್ ಆಲ್ಕೋಹಾಲಿಕ್ ಪ್ರಾಪರ್ಟಿ. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ OH ಗ್ರೂಪ್ ಇತ್ತು ಅಂದ್ರೆ, ದಟ್ ಡಿಟರ್ಮೈನ್ ದ ಆಲ್ಕೋಹಾಲಿಕ್ ಪ್ರಾಪರ್ಟಿ. ದೆನ್ aldehydes are characterized by the functional group CHO. ನೋಡಿ, ಬರೀ OH ಇದ್ರೆ ಮಾತ್ರ ಆಲ್ಕೋಹಾಲ್, CHO ಇದ್ರೆ ಅದು aldehyde. Aldehyde are having the functional group CHO. And ketones ದು functional group ಬಂದು CO. ಕಾರ್ಬಾಕ್ಸಿಲಿಕ್ ಆಸಿಡ್ ದು ಫಂಕ್ಷನಲ್ ಗ್ರೂಪ್ ಬಂದು ಕಾರ್ಬಾಕ್ಸಿಲಿಕ್ ಆಸಿಡ್ ಆರ್ ರೆಪ್ರೆಸೆಂಟೆಡ್ ಬೈ ದ ಫಂಕ್ಷನಲ್ ಗ್ರೂಪ್ COOH. ಇನ್ನು ಅದರ ಜೊತೆಗೆ ಹ್ಯಾಲೋಜನ್ಸ್ ಕೂಡ ತಗೋಬಹುದು. ಹ್ಯಾಲೋಜನ್ಸ್ ಲೈಕ್ ಹ್ಯಾಲೋಜನ್ಸ್ ಯಾವ್ದಂದ್ರೆ ಕ್ಲೋರಿನ್, ಬ್ರೋಮಿನ್, ಫ್ಲೋರಿನ್, ಅಯೋಡಿನ್, ಇವೆಲ್ಲನೂ ಕೂಡ ಫಂಕ್ಷನಲ್ ಗ್ರೂಪ್ ಗೆ ಸೇರ್ಕೊಳ್ಳೋದು. ಇದನ್ನ ಆಲ್ರೆಡಿ ನೀವು 10th ಅಲ್ಲಿ ಸ್ಟಡಿ ಮಾಡಿರ್ತೀರ. These are the functional group. What is meant by functional group? Functional group is nothing but an atom or group of atom which determines the properties of organic compound. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ CHO ಇದೆ ಅಂದ್ರೆ ಅದನ್ನ ಆಲ್ಕೋಹಾಲ್ ಅಂತ ಕರೀಬಾರ್ದು, ಅದು ಆಲ್ಡಿಹೈಡ್. ಒಂದು ಕಾಂಪೌಂಡ್ ಅಲ್ಲಿ COOH ಗ್ರೂಪ್ ಇದೆ ಅಂದ್ರೆ ಅದು ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರಾಪರ್ಟಿ ಇರುತ್ತೆ. ಅದೇ ತರ ಹ್ಯಾಲೋಜನ್ಸ್ ಇದ್ರೆ ಅದು ಹ್ಯಾಲೋಜನ್ ಪ್ರಾಪರ್ಟಿ. ಕ್ಲಿಯರ್? ಇದರ ಮೇಲೆ ಒಂದು ಆಬ್ಜೆಕ್ಟಿವ್ ಕ್ವಶನ್ ಇದೆ, ದಟ್ ಈಸ್ ಫಿಫ್ತ್ ಕ್ವಶನ್ ಅಬ್ಸರ್ವ್ ಮಾಡಿ. The functional group present in CH3COCH3. Fifth question. The functional group, sixth question. The functional group present in CH3COCH3. ಹೇಳಿ, CH3COCH3 ಇದರಲ್ಲಿ ಯಾವುದೋ ಒಂದು ಫಂಕ್ಷನಲ್ ಗ್ರೂಪ್ ಇದೆ. ಯಾವ ಫಂಕ್ಷನಲ್ ಗ್ರೂಪ್ ಇದೆ? ಆಲ್ಡಿಹೈಡ್. CHO ಇದ್ರೆ ಆಲ್ಡಿಹೈಡ್, ಕೀಟೋನ್ ಆದ್ರೆ CO. ಕರೆಕ್ಟ್ ಅಲ್ವಾ? CO ಗ್ರೂಪ್ ಇರೋದ್ರಿಂದ ಹೆನ್ಸ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಿಸ್ ಕಾಂಪೌಂಡ್ ಈಸ್ ಕೀಟೋನ್. ಅದನ್ನೇ ನಾವು ಅಸಿಟೋನ್ ಅಂತ ಕರಿತೀವಿ. ಅಸಿಟೋನ್ ಗೊತ್ತಿದೆ ನಿಮ್ಗೆ, ನೈಲ್ ಪಾಲಿಶ್ ರಿಮೂವರ್ ಅಲ್ವಾ? ಪ್ಲೆಸೆಂಟ್ ಸ್ಮೆಲ್ ಇರುತ್ತೆ, ಅದು ಅಸಿಟೋನು. ಅಸಿಟೋನ್ ಅಲ್ಲಿ ಇರತಕ್ಕಂತ ಒಂದು ಫಂಕ್ಷನಲ್ ಗ್ರೂಪ್ ಯಾವ್ದಪ್ಪ ಅಂದ್ರೆ ಅದು ಕೀಟೋನ್, CO ಗ್ರೂಪ್. ಓಕೆ, ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.